ಇಡೀ ನಮ್ಮ ಕೋಲಾರ ತಾಲೂಕು ಹಾಗೂ ನನ್ನ ಇಡೀ ಕರ್ನಾಟಕದ ಜನತೆಗೆ ನಮ್ಮ ರೈತ ಬಾಂಧವರು ತಿಳಿಸೋದೇನೆಂದರೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ನಾನು ಸುಮಾರು ನನ್ನ ಬುದ್ಧಿ ಬಂದಾಗಿಂದ ನನಗೆ ಇವಾಗ 43 ವರ್ಷ ನನ್ನ ರನ್ನಿಂಗು. ನಾನು ಸುಮಾರು 14-15 ವರ್ಷದಿಂದ ವರಿ ಕಟ್ತಾ ಇರೋದು. ಅವತ್ತಿಂದ ಈ ಹಬ್ಬ ಯಾವತ್ತು ಫಸ್ಟು ಮಕರ ಸಂಕ್ರಾಂತಿ ಯಾವತ್ತು ಸ್ಟಾರ್ಟ್ ಆಗ್ತದೋ ಆ ಕಾಲದಲ್ಲಿಂದನೂ ನಮ್ಮೂರಲ್ಲಿ ಅದೇ ದಿವಸನೇ ಮಾಡೋದು. ಅವತ್ತಿಂದ ಮಾಡ್ತಾಯಿದ್ದೀವಿ. ಅದೇ ರೀತಿ ಈ ವರ್ಷನೂ ಅದೇ ದಿವಸ ಜನವರಿ 15ನೇ ತಾರೀಕು ವಿಶೇಷವಾಗಿ ನಾವು ನಮ್ಮ ಊರಿಗಳೇನಿದ್ದಾವೆ 4 ಜೊತೆ ಊರಿ ಒಂದು ನಾಟಿ ಹಸು ಇದೆ, ಎಲ್ಲ ರೆಡಿ ಮಾಡಿ ಇವತ್ತು ಪೂಜೆ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರಾಗಿ ಈ ಹಬ್ಬನ ನಮ್ಮ ನಾಡಿನ ಜನತೆ ರೈತರಿಗೆ ಹೇಳೋದೇನೆಂದರೆ ಈ ಹಬ್ಬನ ವಿಶೇಷವಾಗಿ ನಮ್ಗೆ ಹೊಸ ವರ್ಷ 1ನೇ ತಾರೀಕಲ್ಲ, ಇವತ್ತಿಂದ ಸ್ಟಾರ್ಟ್ ಆಯಿತು ಅಂತ ಲೆಕ್ಕ ಮಾಡ್ಕೋಬೇಕು. ಇರೋ ಲೆಕ್ಕ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಹೊಸ ವರ್ಷ ಇವತ್ತಿಂದ. ಹೆಂಗೆ ಅಂದರೆ ವರ್ಷೆಲ್ಲ ಕಾಲ ನಮ್ಮ ದನಗಳು ದುಡ್ದು ಹೊಲದಲ್ಲಿ ಕೆಲಸ ಮಾಡಿ ತೋಟದಲ್ಲಿ ಕೆಲಸ ಮಾಡಿ ಎಲ್ಲ ಹುಲ್ಲು ರಾಗಿ ಎಲ್ಲ ನಾವು ಏನು ಪದಾರ್ಥ ತಿಂತೀವಿ ಅದೆಲ್ಲ ಇವತ್ತಿನ ದಿವಸ ಮನೆಯಲ್ಲಿ ಬಂದು ಕಣಜ ಸೇರಿದ ಮೇಲೆ ಈ ಹಬ್ಬ ಅಂದರೆ ಇಲ್ಲಿಗೆ ಮುಗೀತು, ಈ ವರ್ಷದ್ದು ಕಡಿವಾಣ ಇಲ್ಲಿಗೆ ಅಂತ ಲೆಕ್ಕ. ಎಲ್ಲ ಜಾತ್ರೆಗಳು ಇಲ್ಲಿಂದ ಸ್ಟಾರ್ಟು. ನಿಮ್ಗೆ ಗೊತ್ತಿದ್ದಂಗೆ ಇಲ್ಲಿಂದ ಜಾತ್ರೆಗಳೆಲ್ಲ ಸ್ಟಾರ್ಟ್ ಆಗ್ತವೆ. ಈ ತಿಂಗಳಿಂದ ನಮ್ಗೆ ಈ ರೈತರಿಗೆ ಇಲ್ಲಿಂದ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ. ನಾನೆಲ್ಲ ನಮ್ಮ ಕರ್ನಾಟಕ ಜನತೆಗೆ ಹೇಳೋದೇನೆಂದರೆ ನಮ್ಮ ರೈತ ಬಾಂಧವ್ರಿಗೆ ಯಾವತ್ತೂ ಓರಿ ಕಟ್ಟಬೇಕು, ಓರಿ ಉಳಿಸ್ಬೇಕು. ಮನೆಗೆ ಒಂದು ಓರಿ ಕಟ್ಟಿದರೆ, ಒಂದು ಜೊತೆ ಓರಿ ಕಟ್ಟಿದರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಇವತ್ತೇನು ವಿಶೇಷ, ಏನೇನು ಮಾಡ್ತೀರಾ ಅಂತ ಎತ್ತುಗಳಿಗೆ? ಇವತ್ತೇನು ಮಾಡ್ತೀವಿ ಸರ್, ಬೆಳಗ್ಗೆಯಿಂದ ಅವಾಗೆ ಹೊಟ್ಟೆ ತುಂಬ ಹಸಿ, ಯಾವಾಗೂ ಕೊಟ್ಟಂಗೆ ಕೊಡ್ತೀವಿ. ವಿಶೇಷವಾಗಿ ಇವತ್ತು ಬಿಸಿನೀರು ಹಾಕಿ ಮೈ ತೊಳಿತೀವಿ, ಯಾವಾಗೂ ಮಾಡೋದೆ. ಅಂದರೆ ಹಬ್ಬ ಅಂತ ಇವತ್ತು ವಿಶೇಷವಾಗಿ ಅಲಂಕಾರ ಮಾಡಿ ಎಲ್ಲ ನಾವು ಅವಕ್ಕೆ ಇವತ್ತೇನು ಕೆಲಸ ಏನು ಕಟ್ಟಲ್ಲ. ವಿಶೇಷವಾಗಿ ಒಂದು ಪೂಜೆ ಇವತ್ತಿನ ದಿವಸದಲ್ಲಿ. ವಿಶೇಷವಾಗಿ ನಾನು ಆಹಾರವನ್ನು ಕೊಡ್ತೀನಿ ಇವತ್ತು. ಏನಿಲ್ಲ ಸರ್, ಎಲ್ಲ ಮಾಮೂಲಿನೇ ಕೊಡೋದು, ಯಾವಾಗೂ ಕೊಡೋದು. ಇವತ್ತೆಲ್ಲ ಮಾಮೂಲಿನೇ ಕೊಡೋದು. ಪ್ರತಿ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಇದೆ ಊರುಗಳು ಸರ್. ಹಬ್ಬ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ನಾವು ಒಂದು ಕಾಲದಲ್ಲಿ ಒಂದು ಜೊತೆ ಓರಿ ಕಟ್ಟಕ್ಕೂ ನಮ್ಮ ಹತ್ರ ಯತ್ನ ಇರಲಿಲ್ಲ. ನಾವೇನು ಅಗಂತ ಶ್ರೀಮಂತರೇನಲ್ಲ. ನಮ್ಮ ತಂದೆ ಒಬ್ಬ ಬಡವರು, ಕೂಲಿ ಮಾಡ್ಕೊಂಡಿದ್ದವರು. ನಾವು ಕೂಲಿ ಮಾಡ್ಕೊಂಡೇ ಬಂದಿದ್ದು. ಅವತ್ತು ಒಂದು ಜೊತೆ ಕಟ್ಟಕ್ಕೆಲ್ಲ ಇವತ್ತು ಆ ಬಸವೇಶ್ವರನು ಇವತ್ತು ನಮ್ಮನ್ನು ಈ ಮಟ್ಟಕ್ಕೆ ಬೆಳೆಸವನ. ಅಯ್ಯಪ್ಪನ ಕೊಂಬು ಕಲಶದಲ್ಲಿ ಇಕ್ಕಿ ನಮ್ಮನ್ನು ಮೆರೆಸ್ತವನೆ. ನನ್ನ ಹೆಸರು ಇವತ್ತು ಬೆಳಿಬೇಕಂದ್ರೆ ಈ ಓರಿಗಳೇ ಕಾರಣ. ಆಮೇಲೆ ಇವರೇ ನೋಡಿ, ಇವರು ವೆಂಕಟೇಶ್ ಅಣ್ಣ ಅಂತ ಇದು ಬೈರ್ಕೂರು, ಇವರು ಗುಲ್ಜನಹಳ್ಳಿ ಸ್ವಾಮಿ ಅಂತ. ಎಲ್ಲ ನನ್ನ ಹತ್ರ ಇರೋರೆಲ್ಲ ಯಂಗ್ ಮ್ಯಾನ್ ಯಾರಿಲ್ಲ, ಎಲ್ಲ ಓಲ್ಡ್ ಮ್ಯಾನ್. ನಾನು ಇವ್ರ ಹತ್ರ ಎಲ್ಲ ಕಲ್ತಿರೋದು ವ್ಯಾಪಾರ. ಇವ್ರು ನಮ್ಮ ತಂದೆ, ಇವರು ಪುಟ್ಟಣ್ಣವರು ನಮ್ಮ ಗುರುಗಳು. ಇವ್ರು ನಾನು ಫಸ್ಟು ಎತ್ತು ಕಟ್ಟಬೇಕಂದ್ರೆ, ಓರಿ ಕಟ್ಟಬೇಕಂದ್ರೆ ನಮ್ಮ ಗುರುಗಳು ಇವರೇ. ಅಲ್ಲಿಂದ ನಾರ್ಯಪ್ಪ ಅಂತಿವರು, ಇವರು ನಮ್ಮ ಗುರುಗಳೇ. ವೆಂಕಟೇಶಣ್ಣು ಇವರೆಲ್ಲ ಇವತ್ತು ಈ ಮಟ್ಟಕ್ಕೆ ಬರ್ಬೇಕಂದ್ರೆ ಆ ಬಸವಣ್ಣದ ಒಂದು ಪಾಲಿದ್ರೆ ಇವ್ರದ್ದೆಲ್ಲ 2 ಪಾಲಿದೆ. ಇವ್ರನಿಂದಾನೇ ನಾನು ಬೆಳೀತಾ ಇರೋದು.